ಗೆದ್ದ ಮೇಲೆ ಮತದಾರರಿಗೆ ಹಿಡಿಯುವ ಬತ್ತಿ. ಈ ರಾಜಕೀಯ ಎಂಬ ಮಹಾಭಾರತದಲ್ಲಿ ನಾನು ದುರ್ಯೋಧನ, ಇವನು ದುಶ್ಯಾಸನ. ಕೊನೆಯವರೆಗೆ ಇದು ನಮ್ಮದೇ ಆಸನ, ನಮಗಿದೆ ಯಾವುದೇ ಶಾಸನ. ಶತ್ರುಗಳನ್ನು ಚದರಿಸಿ ಚಟ್ಟ ಕಟ್ಟುವ ಜಾಣ, ರಾಜಕೀಯ ವಿದ್ಯಾ ಪ್ರವೀಣ. ಈ ಹಾಲಿ ಅಬಕಾರಿ ಸಚಿವ ಶಂಕರ್ ಪಾಟೀಲ್. ಹೇಳಿದ ಪ್ರೀತಿಯ ಮಾತನ್ನು ಕೇಳದೆ ಸತಿ ಸಾವಿತ್ರಿ ಆಗಲು ಹೊರಟಿರುವ ಶಾರದಾಳ ಬಾಳು ಏನೆಂದು ಹೇಳಲಿ ಮುಂದಿನ ದಿನಗಳಲ್ಲಿ. ಗಂಡನಿದ್ದರು ಬಂಡ ಬಾಳಾದಿತ್ತು, ಮಧ್ಯರಾತ್ರಿಯ ನಿದ್ದೆ ಗಣ್ಣಿನಲ್ಲಿ. ತುಂಟಾಟವಾಡದೆ ಆರಂಭವೇ ಹೀಗಿರುವಾಗ ಮುಂದೆ ಏನಾಗಬಹುದೆಂದು ಯೋಚನೆ ಮಾಡಿದ್ದೀರಾ? ಎಷ್ಟೋ ಪಾಪದ ಕೆಲಸಗಳು ಪುಣ್ಯದ ಕೆಲಸಗಳಾಗಿವೆ ನಮ್ಮಂತ ರಾಜಕೀಯದವರ ಜೀವನಕ್ಕೆ. ನಾವು ಕೆಟ್ಟವರು ಎಂದು ಗೊತ್ತಿದ್ದರೂ ಆರಿಸಿ ತರುತ್ತಾರಲ್ಲ, ಏನೆನ್ನಬೇಕು ಮತದಾರರ ಉತ್ತತನಕ್ಕೆ. ಕಗ್ಗತನಗಳಿಂದಲೇ ಹಿಗ್ಗು ಪಡುತ್ತಿರುವ ಹುಗ್ಗು ಜನಗಳಿಗೆ ಏನೆನ್ನಬೇಕು? ಪ್ರಕಾಶ್, ಶಾರದಾ, ನಿಮ್ಮ ಬದುಕಿಗೆ ಬೆಂಕಿ ಹಚ್ಚಿ ನಿಮ್ಮನ್ನು ಮಣ್ಣಲ್ಲಿ ಮುಚ್ಚಿಸಿ ಹಾಕಲಿದ್ದರೆ ಕಲಿಯುಗದ ತ್ಯಾಗರಾಜನೇ ಅಲ್ಲ. ನಮಸ್ಕಾರ, ಶಂಕರ್ ಪಾಟೀಲ್ ಹಾಗೂ ರೈತ ಮುಖಂಡರು, ರೈತ ಹೋರಾಟಗಾರರು, ಒಪ್ಪನವರು. ಏನು ಈ ಕಡೆ ಮನುಷ್ಯರಿಗೆ ಕಷ್ಟ ಬಂದಾಗ ಮೊದಲಿಗೆ ಆ ದೇವರ ಹತ್ರ, ನಂತರ ಯಾರಿಂದ ಸಹಾಯ ಆಗ್ತದೆ ಅವ್ರ ಹತ್ರ ಬರಲೇಬೇಕಲ್ಲ. ಶಿವಪ್ಪ, ಒಂದು ವಿಷಯ ಸಾಕು. ಈ ದಿನದ ಪರಿಸ್ಥಿತಿ ನಿಮಗೆ ಆಗಲೇ ಗೊತ್ತೇ ಇದೆ. ಕಳೆದ 3 ವರ್ಷಗಳಿಂದ ಮಳೆಯಿಲ್ಲ, ಬೆಳೆಯಿಲ್ಲ, ದನಗಳಿಗೆ ಮೇವಿಲ್ಲ, ಕುಡಿಯಲು ನೀರಿಲ್ಲ, ನೀರಿನ ಸವಲತ್ತೇ ಇಲ್ಲ. ರೈತರ ಕಷ್ಟಗಳು ಒಂದಲ್ಲ ಎರಡಲ್ಲ. ಕಳೆದ 3 ವರ್ಷಗಳಿಂದ ನೀವು ಅಧಿಕಾರದಲ್ಲಿ ಇದ್ದರೆ ಸಭೆ ಸ್ವಲ್ಪ ಸಹಾಯವಾಗಿಲ್ಲ. ಏ ಶಿವಪ್ಪ, ಜನತೆ ಜಾನುವಾರುಗಳಿಗೆ ಒಳ್ಳೆಯದು ಮಾಡಿದರೆ ನಿನಗೇನು ಲಾಭ ಶಿವಪ್ಪ? ನಿನಗೇನು ಲಾಭ? 3 ಜನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಅವರು ಉಳುವು, ನಮ್ಮ ಉಳುವು. ಓ, 21ನೇ ಶತಮಾನದಲ್ಲಿ ಇಂಥ ಮಹಾನುಭವಿಯನ್ನು ಕಂಡಿದೆಯಾ ಈ ನಮ್ಮ ದೇಶ? ಇಲ್ಲಿ ಬರೀ ನಾನು ನನ್ನದು ಎನ್ನುವ ಅಹಂಕಾರದ ಅವಿವೇಕಿಗಳೇ ತುಂಬಿಕೊಂಡಿದ್ದಾರೆ ಎಂದುಕೊಂಡಿದ್ದೆ ಈ ನಮ್ಮ ಸಮಾಜದಲ್ಲಿ.
ನನ್ನ ಬದುಕು ಬೇರೆಯವರ ಸಂತೋಷ ನನ್ನ ಸಂತೋಷ ಎನ್ನುವ ನಿಸ್ವಾರ್ಥದ ಪ್ರಜೆಯನ್ನು ನಾನು ಈಗಲೇ ಇಲ್ಲೇ ಕಂಡದ್ದು. ಯಾಕ ನಮ್ಮ ಪ್ರಜೆಗಳನ್ನು ಅಷ್ಟು ಕೇವಲವಾಗಿ ಕಾಣುತ್ತಿರುವೆ? ಭಾರತ ದೇಶದ ಪ್ರಜೆಗಳನ್ನು ಭಾರತ ಭೂಮಿಯಲ್ಲಿ ಬರೀ ಮೋಸಗಾರರು, ಕಳ್ಳರು, ಸುಳ್ಳರು ಇದ್ದಾರೆ ಅಂದುಕೊಂಡಿದ್ದೀಯ? ಕಾಯಕವೇ ಕೈಲಾಸವೆಂದು ಸಮಾಜ ಸುಧಾರಣೆ ಮಾಡಿಕೊಟ್ಟ ಬಸವಣ್ಣನವರು ಹುಟ್ಟಿದ್ದು ಇದೇ ಪುಣ್ಯ ಭೂಮಿಯಲ್ಲಿ. ಇದು ಅಂಗವಿಕಲರಿಗೆನ್ನು ಆಸ್ತಾಗಿ ಮಾಡಿಸಿಕೊಂಡು ಸಂಗೀತದ ದಾರಿ ತೋರಿಸಿಕೊಟ್ಟ ಪಂಚಾಕ್ಷರ ಗಾವೈ ಹುಟ್ಟಿದ್ದು, ಪುಟ್ಟರಾಜ ಗಾವೈಗಳು ಹುಟ್ಟಿದ್ದು ಇದೇ ಪುಣ್ಯ. ಇದುವರೆಗೆ ಲಕ್ಷಾಂತರ ಮಕ್ಕಳಿಗೆ ಅನ್ನದಾನ, ವಿದ್ಯಾದಾನ ನೀಡಿಕೊಳ್ಳುತ್ತಿರುವ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಜನಿಸಿದ್ದು ಇದೇ ಪುಣ್ಯ. ಇಷ್ಟೇ ಯಾಕೆ ಸರ್? ದೇಶಕ್ಕಾಗಿ ದುಡಿದ ಮಡುದ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್ ಅಂತ ಹುಟ್ಟಿದ್ದು ಇದೇ ಪುಣ್ಯ ಭೂಮಿಯಲ್ಲಿ. ನಮ್ಮ ಭಾರತ ದೇಶದ ಬಗ್ಗೆ ಪ್ರಪಂಚಕ್ಕೆ ಮಾಧುರಿ ದೇಶ. ನಮ್ಮ ದೇಶದ ಬಗ್ಗೆ ಹೇಳಿಕೊಳ್ಳಕ್ಕೆ ನನಗೆ ಹೆಮ್ಮೆ ಆಗ್ತದೆ ಸರ್, ಹೆಮ್ಮೆ ಆಗ್ತದೆ. ಏ ಶಿವಪ್ಪ, ನೀವೇನು ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಿದ್ದೀರೇನ್ರಿ ಈ ಊರಲ್ಲಿ? ಅಲ್ಲ, ನೀವು ನಿಸ್ವಾರ್ಥಗಳು ಎಂಬ ಒಂದೇ ವಿಷಯಕ್ಕೆ ಇಷ್ಟೊಂದೇ ನಿಮ್ಮ ಭಾಷಣ? ಇದು ಭಾಷಣ ಅಲ್ಲ ಸರ್, ನೀವು ಹೇಳಿದ ಮಾತಿಗೆ ನಾವು ಹೇಳಬೇಕಾಯ್ತು. ಅಲ್ಲ ರೀ ಶಿವಪ್ಪ, ನಾವೇನು ಕರ್ಮ ಮಾಡಿವಿ ಅಂತ ನಿಮ್ಮ ಪುಣ್ಯ ಮಾಡಿದವರ ಪಟ್ಟಿಯಲ್ಲಿ ನಮ್ಮಿಬ್ಬರ ಹೆಸರೇ ಇಲ್ವಲ್ರಿ? ಅಂತ ವೇಗದ ಕೆಲಸ ನೀವೇನು ಮಾಡಿದ್ದೀರಿ ಹೇಳ? ಮತ್ತೆ ನೀವೇನಾದರೆ ಮಾಡಿದ್ದೀರಿ ನಾನು ನಿಮ್ಮ ಹತ್ರ ಬರೋದು ಬೇಕಾಗಿದ್ದಿಲ್ಲ. ಅಂದ್ರೆ ನಾವು ನಿಮ್ಮ ಕಣ್ಣಿಗೆ ಗಂಡ ಪಿಂಡ ರಾಜಕಾರಣಿಗಳ ತರ ಕಾಣ್ತಿದ್ದೀವಿ ಏನ್ರಿ? ಅದನ್ನು ಬಾಯಿ ತರದು ಬೇರೆ ಹೇಳ್ಬೇಕೇನ್ರಿ ನಿಮ್ಗೆ? ಏ ಶಿವಪ್ಪ, ಯಾಕೆ ಸಾರ್ ಕೋಪ ಬರ್ತದ? ಇದ್ದು ಮಾತು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದುಗೊದ್ದಂಗಾಯ್ತಂದ್ರೆ ನಾನು ಹೇಳಿದ ಸತ್ಯದ ವಿಚಾರ ನಿಮ್ಮ ಮನಸ್ಸಿಗೆ ಭಾರವಾಗಿ ಕಾಣ್ತೇನೆ. ನಾನು ಹೇಳಿದ ಸತ್ಯದ ಸುಳ್ಳಿಗಿರುವಷ್ಟು ಸುಖ ಸತ್ಯಕ್ಕಿಲ್ಲವಲ್ಲ ರೀ. ನೀವೇನು ಮಹಾತ್ಮ ಗಾಂಧೀಜಿ ತುಂಡೇನ್ರಿ? ಸತ್ಯ ಸತ್ಯ ಎಂದು ಬಾಯಿ ಬರೆದುಕೊಳ್ಳುತ್ತೀರಲ್ಲ, ಸತ್ಯ ಸತ್ಯ ಎಂದವರ ಬಾಳು ಸುಡುಗಾಡಾಗಿದೆ. ಅಲ್ಲ, ನಮ್ಮ ಅಧಿಕಾರದ ಅವಧಿಯಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿಲ್ಲ. ಪ್ರತಿ ಹಳ್ಳಿಗೂ ಸುಂದರವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇವೆ, ಶಾಲಾ ಕಾಲೇಜುಗಳನ್ನು ನಿರ್ಮಿಸಿದ್ದೇವೆ, ಬಡ ಜನತೆಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಇವ್ಯಾವ ನಿಮಗೆ ಕೆಲಸದ ತರ ಕಂಡಿದೆಯೋ ಇಲ್ಲವೋ ಶಿವಪ್ಪ? ಕೆಲಸದ ಕಂಡಿಯೋ ಇಲ್ಲವೋ? ಹೇಳಿಕೊಳ್ಳಬೇಕಾಯಿತು ನಿಮ್ಮ ಕೆಲಸ ವೈಖರ್ಯವನ್ನ ಕಂಡು. 3 ವರ್ಷಗಳಲ್ಲಿ ಬರೀ 3 ಕೆಲಸವೂ ಮಾಡಿ ನಾವೇ ಉತ್ತಮರು ಒಂದು ಹೇಳಿಕೊಳ್ಳುತ್ತಿರಲ್ಲ. ನಿಮ್ಮ ಮಾತು ನಿಮಗೆ ಚಂದ ಕಂಡಿದೆ ಹೊತ್ತು ಇಲ್ಲಿ ಕುಂತುಕೊಂಡವರಿಗೆ ಯಾರಿಗೆ ಚಂದ ಕಂಡಿಲ್ಲ. ಏ ಶಿವಪ್ಪ, ನೀನ್ ಹೇಳಿದಂತ ಕೇಳಕ್ಕೆ ನಾವೇನು ನಿನ್ನಪ್ಪನ ಮಕ್ಕಳೇನ್ರಿ? ಅಷ್ಟಕ್ಕೂ ಜನ ನಮಗೇನು ಸುಮ್ಮನೆ ಮತ ಹಾಕಿದ್ದಾರ? ಹಣ, ಸಾರಾಯಿ, ಸೀರೆ ಇಂಥದನ್ನೆಲ್ಲ ಕೊಟ್ಟಿಲ್ವಾ?
ತಪ್ಪು ನಿಮ್ಮದಲ್ಲ ಬುದ್ಧಿ. ಹಣ, ಸರಾಯ, ಸೀರೆ ಅಂತಾಗಿ ಮರಳಾಗಿ ಮತ ನೀಡಿ 5 ವರ್ಷದ ಭವಿಷ್ಯವನ್ನು ಬೂತುಗಳ ಕೈಯಲ್ಲಿ ಕೊಟ್ಟಂಗಾಗಿದೆ ನಮ್ಮ ಜನರ ವಿಚಾರ. ಆಚಾರ ಗೊತ್ತಿಲ್ಲದ ಅನಾಚಾರಗಳಿಗೆ ಅಧಿಕಾರ ಆಡಳಿತ ಕೊಟ್ಟು ತಮ್ಮನ್ನ ತಾವೇ ಸುಟ್ಟುಕೊಂಡಂಗಾಗಿದೆ ನಮ್ಮ ಜನರು. ಭಾರತದ ಅಭಿವೃದ್ಧಿ ಆದಿ ನಿಮಗೇನು ಗೊತ್ತು? ಏ ಶಿವಪ್ಪ, ಎಲ್ಲವಿಲ್ಲದ ನಾಲಿಗೆ ಅಂತ ಹೇಗೆ ಬಂದರ ಹಾಗೆ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಕಾಯಿಸಿ ಬಿಡಬೇಕಾಗ್ತದೆ. ಹುಷಾರ್. ಏ ಕಾಗರಾಜ್, ಏನು ಎದುರಿಸ್ತದ್ರಿ ಏನ್ರಿ? ನಿಮ್ಮಂತ ಗುಂಡ ರಾಜಕಾರಣಿಗಳ ನಾನು ಎಷ್ಟು ಜನ ನೋಡಿಲ್ಲ. ನಿಮಗೆ ಅಧಿಕಾರ ಇದೆ ಅಂತೇಳಿ ಇಷ್ಟೊಂದು ಸಕ್ಕು ಅಹಂಕಾರದಿಂದ ಮಾತಾಡುವ್ರೆ. ನಿಮ್ಮ ಅಧಿಕಾರವನ್ನ ಕಿತ್ತೊಗೆಯಲಿದ್ದಾರೆ. ನನ್ನ ಹೆಸರು ಶಿವಪ್ಪನೇ. ಏ ಶಿವಪ್ಪ, ಒಂದು ನಿಮಿಷ ನಿಲ್ಲು. ಇನ್ನು 1 ವರ್ಷದಲ್ಲಿ ನಮ್ಮ ಅಧಿಕಾರ ಹೋಗುತ್ತೋ ನಿನ್ನ ಜೀವ ಹೋಗುತ್ತೋ ನೋಡೋಣ. ಚಾಲೆಂಜ್. ಈ ಬಡ ಶಿವಪ್ಪ ನಮಗೆ ಜೀವ ಬೆದರಿಕೆ. ಒಂದೇ ಕುಟುಂಬದ 3 ಜನ ನಮಗಿನ್ನು ವೈರಿಗಳು. ಶಿವಪ್ಪ, ಶಾರದಾ, ಪ್ರಕಾಶ್. ನನ್ನ ದೇಶವೆಂಬ ರಭಸದ ನೀರಿಗೆ ಹೋಗಬೇಕು. ಈ 3 ಪ್ರಾಣಗಳು ಶರೀರವು ಸಿಗದಂತೆ. ಶಾರದಾ, ನಿನ್ನನ್ನು ಅನುಭವಿಸುವ ಅದೃಷ್ಟ ಮನಕ್ಕಿನ್ನೂ ಹೋಗಿಲ್ಲ. ಆ ರಾಜಿಸುತ್ತಿದೆ ನಿನ್ನಯ ಮನ. ಒಂದು ರಾತ್ರಿಯ ನೆರಳಲ್ಲಿ ನಿನ್ನೊಂದಿಗೆ ಹೋರಾಡಲೇಬೇಕೆಂದು ಬಯಸಿದ ಬಯಕೆಯನ್ನು